ಹಾಯ್ ಹಲೋ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ಗೆ ನನ್ನ ನಮಸ್ಕಾರಗಳು. ಇವತ್ತು ಸಂಡೇ ಸ್ಪೆಷಲ್ ಏನು ಅಂತಂದರೆ ಹೈದ್ರಾಬಾದ್ ಸ್ಟೈಲ್ ಮಟನ್ ಕರಿ ಮಾಡ್ತಾಯಿದ್ದೀನಿ. ಅದು ನಿಮಗೆ ಇಷ್ಟ ಆದರೆ ನೀವು ಮಾಡ್ಕೊಳ್ಳಿ ಮನೆಯಲ್ಲಿ ಅಂಥೇಳಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವುದು ಒಂದು ಕುಕ್ಕರ್ ಇಟ್ಕೋಬೇಕು. ಫಸ್ಟ್ ಕುಕ್ಕರಲ್ಲಿ ಒಂಚೂರು ಎಣ್ಣೆ ಹಾಕ್ಕೋಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಅದು ಕುಕ್ಕರ್ ಸ್ವಲ್ಪ ಕಾದಿರಲಿಲ್ಲ, ಹಾಗಾಗಿ ನಾನು ಸ್ವಲ್ಪ ವೇಟ್ ಮಾಡ್ತಾಯಿದ್ದೀನಿ. ಕುಕ್ಕರ್ ಕಾದಿಂದ ಮತ್ತು ಎಣ್ಣೆ ಕಾಯಬೇಕಲ್ವ, ಹಾಗಾಗಿ ಎಣ್ಣೆ ಕಾಯಲಿ ಅಂತೇಳಿ ವೇಟ್ ಮಾಡ್ತಾಯಿದ್ದೀನಿ. ಈಗ ಒಂದು 2 ಆನಿಯನ್ ಹಾಕ್ಕೋಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆನಿಯನ್ ಹಾಕ್ಕೊಳ್ಳಿ. ನಾನು ಅರ್ಧ kg ಮಟನ್ಗೆ 2 ಆನಿಯನ್ ಹಾಕ್ಕೋತಾ ಇದ್ದೀನಿ, ಒಂದು ಚಿಕ್ಕದು ಒಂದು ದೊಡ್ಡದು. ಅದು ಸ್ವಲ್ಪ ಚೆನ್ನಾಗಿ ಬೈಲಿ ಅಂತೇಳಿ ಬಿಟ್ಟಿದ್ದೀನಿ. ಚೆನ್ನಾಗಿ ಬ್ರೌನ್ ಕಲರ್ ಬರಬೇಕು. ಚೆನ್ನಾಗಿ ಬ್ರೌನ್ ಕಲರ್ ಬರೋ ಮಟನು ಅದನ್ನು ಫ್ರೈ ಮಾಡ್ತಾ ಇರಬೇಕು. ನಾವು ತಿರುಗಿಸ್ತಾ ಇರಬೇಕು ಸೌಟಿಂದ. ಚೆನ್ನಾಗಿ ಫ್ರೈ ಆಗಲಿ ಅಂತೇಳಿ ಕಾಯ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಿಂದ ನಾವು ಆಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಹಾಕ್ಕೋಬೇಕು. ಚೆನ್ನಾಗಿ ಫ್ರೈ ಆಗಲಿ. ಚೆನ್ನಾಗಿ ಫ್ರೈ ಆಗಿಂದ ಬ್ರೌನ್ ಕಲರ್ ಆದ್ರೇ ಮಟನ್ಗೆ ಚೆನ್ನಾಗಿ ಸ್ಮೆಲ್ಲು, ಮಟನ್ ಕರಿ ಚೆನ್ನಾಗಾಗುತ್ತೆ. ಆಂಧ್ರ ಸ್ಟೈಲ್ ಮಾಡ್ತಾಯಿದ್ದೀನಲ್ವ, ಹಾಗಾಗಿ ಆಂಧ್ರ ಸ್ಟೈಲಲ್ಲಿ ಆನಿಯನ್ ಚೆನ್ನಾಗಿ ಫ್ರೈ ಆಗಲಿ. ಆನಿಯನ್ ಚೆನ್ನಾಗಿ ಫ್ರೈ ಆಗಿದೆ. ಈಗ ಅದಕ್ಕೆ ಅರ್ಧ kg ಮಟನ್ ಹಾಕ್ಕೋಬೇಕು. ಅದು ಅರ್ಧ kg ಮಟನ್ ಹಾಕ್ಕೊಂಡು ಸೌಟಿಂದ ಚೆನ್ನಾಗಿ ಕಲಿಸ್ಬೇಕು. ಚೆನ್ನಾಗಿ ಕಲಿಸ್ತಾ ಇರಬೇಕು. ಅದು ಚೆನ್ನಾಗಿ ಫ್ರೈ ಆಗಬೇಕು. ಮಟನ್ ಚೆನ್ನಾಗಿ ಫ್ರೈ ಆಗಲಿ ಅಂತೇಳಿ ಮತ್ತೆ ಒಂದು ಸರಿ ಸೌಟಿಂದ ಕಲಿಸ್ತಾ ಇರಬೇಕು. ಸ್ವಲ್ಪ ವೇಟ್ ಮಾಡೋಣ. ಅದು ಫ್ರೈ ಆಗಬೇಕಲ್ಲ, ಸ್ವಲ್ಪ ಹಸಿ ಸ್ಮೆಲ್ ಅದೆಲ್ಲ ಇರುತ್ತೆ. ಹಾಗಾಗಿ ಅದು ಸ್ವಲ್ಪ ನಾವು ವೇಟ್ ಮಾಡಬೇಕು. ಚೆನ್ನಾಗಿ ಕುದಿಬೇಕಲ್ವ, ಚೆನ್ನಾಗಿ ಅದು ಸ್ವಲ್ಪ ಫ್ರೈ ಆಗಲಿ ಅಂತೇಳಿ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಲಿಡ್ ಕ್ಲೋಸ್ ಮಾಡಿಂದ ಆಮೇಲೆ ಚೆನ್ನಾಗಿ ಫ್ರೈ ಆಗಿರುತ್ತೆ ಅಲ್ವಾ, ಚೆನ್ನಾಗಿ ಕೊತ ಅಂತಂದು ಬೇಯ್ತಾ ಇರುತ್ತೆ. ಹಾಗಾಗಿ ಸ್ಮೆಲ್ ಹೋಗಿರುತ್ತೆ ಚೆನ್ನಾಗಿ. ಅದು ಮಟನ್ ಕರಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ನೋಡಿ. ಚೆನ್ನಾಗಿ ಬೇಯಬೇಕು ಅಂಥೇಳಿ ಇನ್ನು ಮತ್ತು ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು. 1-2 ಸ್ಪೂನು, ಅರ್ಧ kgಗೆ 1-2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು. ಕಲಿಸ್ತಾ ಇರಬೇಕು. ಅದು ಹಾಕ್ಕೊಂಡು ಸ್ವಲ್ಪ ಎಲ್ಲ ಮಟನ್ಗೆ ಇದು ಮಿಕ್ಸ್ ಆಗಬೇಕಲ್ವ, ಹಾಗಾಗಿ ಚೆನ್ನಾಗಿ ಕಲಿಸ್ತಾ ಇರಬೇಕು. ನೆಕ್ಸ್ಟು ಒಂಚೂರು ಅರಿಶಿನ ಹಾಕ್ಕೊಳ್ಳೋಣ. ಅರಿಶಿನ ಹಾಕಿದರೆ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ. ಹೈದ್ರಾಬಾದ್ ಸ್ಟೈಲ್ ಅಲ್ವಾ, ಹಂಗಾಗಿ ಚೆನ್ನಾಗಿ ಅವ್ರು ಯಾವ ಥರ ಮಾಡ್ತಾರೆ ಅಂಥೇಳಿ, ಹೈದ್ರಾಬಾದಲ್ಲಿ ಯಾವ ಥರ ಮಾಡ್ತಾರೆ, ಅವ್ರು ತೆಲಂಗಾಣ ಫೇಮಸ್ ಅಂತಂದು ಹೇಳ್ತಾರೆ. ಮಟನ್ ಕರಿ ಅಷ್ಟು ಹೆಮ್ಮೆಯಾಗಿರುತ್ತೆ ಮಟನ್ ಕರಿ. ನೀವು ಮಾಡಿ ನೋಡಿ ಒಂದು ಸರಿ, ಎಷ್ಟು ಚೆನ್ನಾಗಿರುತ್ತೆ ಅಂತೇಳಿ ಆಮೇಲೆ ಬಂದು ನನಗೆ ಕಾಮೆಂಟ್ ಮಾಡಿ. ಸೇಮ್ ನಾ ಯಾವ ಥರ ಮಾಡ್ತೀನಿ ಯಾವ ಥರ ಮಾಡಿ, ಅದೇ ಥರ ಮಾಡಿ ನನಗೆ ಬಂದು ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟು ಒಂದು 2 ಹಸಿಮೆಣ್ಸಿಕಾಯಿ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಇದು ಸ್ಪೆಷಲ್ಲು ಮೆಂತ್ಯ ಸೊಪ್ಪು. ಇದು ಮೆಂತ್ಯ ಸೊಪ್ಪು ಹಾಕ್ಕೋಬೇಕು. ಅದು ನಾವು ಅದು ಕಸೂರಿ ಮೇಥಿ ಹಾಕ್ಕೊತೀವಲ್ಲ, ಡ್ರೈ ಮೆಂತ್ಯ ಅದು. ಹಾಗಾಗಿ ಡ್ರೈ ಮೆಂತ್ಯ ಹಾಕಲ್ಲ, ಇದು ಹಸಿದು ಹಾಕ್ತಾಯಿದ್ದೀನಿ. ಅದು ಸ್ಮೆಲ್ಲೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಮಟನ್ಗೆ ಅಂಥೇಳಿ ನಾವು ಹಸಿದು ಹಾಕ್ಕೋತೀವಿ. ಚೆನ್ನಾಗಿ ಮಟನ್ಗೆ ಮೆಂತ್ಯ ಸೊಪ್ಪು ಫ್ಲೇವರ್ ಬಿಡ್ತಾ ಇರಬೇಕು. ಚೆನ್ನಾಗಿ ಕಲಸೋಣ. ಮೆಂತ್ಯ ಸೊಪ್ಪು ಫ್ಲೇವರ್ ಬಿಡುತ್ತೆ ಅಲ್ವಾ.
ಚೆನ್ನಾಗಿ ಮೆಂತ್ಯ ಫ್ಲೇವರ್ ಎಲ್ಲ ಮಟನ್ಗೆ ಹಿಡಿಯುತ್ತೆ. ಒಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡೋಣ. ಅದೆಲ್ಲ ಸ್ವಲ್ಪ ಬೇಯಲಿ. ಮೆಂತ್ಯ, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದೆಲ್ಲ ಮಟನ್ಗೆ ಹಿಡೀಲಿ ಅಂಥೇಳಿ ಅದೆಲ್ಲ ಹಿಡಿಬೇಕು. ನಿಮಗೆ ಗೊತ್ತಿರ್ಬೋದು ಮಟನ್ ಕರಿ ಯಾವ ಥರ ಮಾಡ್ತಾರೆ ಅಂಥೇಳಿ. ಆದರೆ ನಾನು ಬೇರೆ ಹೈದ್ರಾಬಾದ್ ಸ್ಟೈಲ್ ಮಾಡ್ತಾಯಿದ್ದೀನಿ. ಇದು ನಮ್ಮ ಮನೇಲಿ ಎಲ್ಲರಿಗೂ ಫೇವ್ರೇಟು ಮಟನ್ ಕರಿ ಮಾಡೋದು. ಹಾಗಾಗಿ ನಿಮಗೂ ತೋರಿಸ್ತಾ ಇದ್ದೀನಿ. ಲಿಡ್ ಓಪನ್ ಮಾಡೋಣ. ಚೆನ್ನಾಗಿ ಬೇಯ್ತಾ ಇದೆ ಮಟನ್ ಕರಿ. ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ. ಮೆಂತ್ಯ ಸೊಪ್ಪು ಅದು ಎಲ್ಲ ಚೆನ್ನಾಗಿ ಅದು ಬೇಯ್ತಾ ಇರಬೇಕು. ಚೆನ್ನಾಗಿ ಬೇಯಲಿ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ನೆಕ್ಸ್ಟ್ ಟೊಮೊಟೊ ಪ್ಯೂರಿ ಹಾಕ್ಕೋಬೇಕು. ಮೇನ್ ಟೊಮೊಟೊ ಇರಬೇಕಲ್ವ ಮಟನ್ ಅಂತಂದರೆ ಟೊಮೊಟೊನೇ ಇರಬೇಕು. ನಾವು 3 ಟೊಮೊಟೊ ಹಚ್ಕೊಂಡಿದ್ದೆ. ಅರ್ಧ kg ಮಟನ್ಗೆ 3 ಟೊಮೊಟೊ ಹಚ್ಕೊಂಡು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿ ಮಟನ್ಗೆ ಹಾಕ್ತಾಯಿದ್ದೀನಿ. ಅದೇ ಥರ ಹಾಕಿದರೆ ಅದೆಲ್ಲ ಸ್ಮ್ಯಾಶಿ ಆಗಿ ಅದು ಪೀಚ್ ಅದೆಲ್ಲ ಮೇಲೆ ಟೊಮೊಟೊದೆಲ್ಲ ಅದು ಬರುತ್ತೆ. ಟೊಮೊಟೊ ಅದೇ ಥರ ಇರುತ್ತೆ, ಕೈಗೆಲ್ಲ ಸಿಗುತ್ತೆ. ಹಂಗಾಗಿ ಪೇಸ್ಟ್ ಮಾಡಿಕೊಂಡು ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿರುತ್ತೆ. ನೆಕ್ಸ್ಟ್ ಉಪ್ಪು ಹಾಕ್ಕೋಬೇಕು. ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾವು ಲೈಟಾಗಿ ಉಪ್ಪು ತಿನ್ನೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಕಲಿಸ್ತಾ ಇರಬೇಕು. ಚೆನ್ನಾಗಿ ಕಲಿಸ್ತಾನೆ ಇರಬೇಕಲ್ವ. ಮಟನ್ ಸ್ವಲ್ಪ ಬೇಯಬೇಕು, ಮೆತ್ತಗಬೇಕು ಅಂತಂದರೆ ಕಲಿಸ್ತಾ ಇರಬೇಕು. ಲಿಡ್ ಕ್ಲೋಸ್ ಮಾಡೋಣ. ನೆಕ್ಸ್ಟ್ ಮತ್ತೆ ಸುಮ್ಮನೆ ಅದೇ ಹಾಗೆ ಇಟ್ಟು ಸ್ವಲ್ಪ ಅದು ಎಲ್ಲ ಆವಿರಿ ಅದರಲ್ಲಿ ಇರುತ್ತೆ ಅಲ್ವ, ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿದರೆ ಚೆನ್ನಾಗಿ ಸ್ವಲ್ಪ ಬೇಗ ಬೇಯುತ್ತೆ ಅದು ಅಂಥೇಳಿ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ತೀನಿ ನಾನು. ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ. ನೆಕ್ಸ್ಟ್ ಖಾರ ಮಿರ್ಚಿ ಹಾಕ್ಕೊಳ್ಳೋಣ. ರೆಡ್ ಚಿಲ್ಲಿ ಮಿರ್ಚಿ, ಖಾರ ಪುಡಿ ಅಂತೇಳಿ ಹೇಳ್ತೀರಲ್ವ, ಖಾರ ಪುಡಿ ಹಾಕ್ಕೊಳ್ಳೋಣ. 1-2 ಸ್ಪೂನು ಖಾರ ಪುಡಿ ಹಾಕ್ಕೊಂಡು ಚೆನ್ನಾಗಿ ಕಲಸೋಣ. ನಾವು ಮನೆಯಲ್ಲೇ ಕುಟ್ಸೋದು ಖಾರ ಪುಡಿ, ಹಾಗಾಗಿ ನಿಮ್ಗೆ ಯಾವುದಿರುತ್ತೋ ಅದು ಖಾರ ಪುಡಿ ಹಾಕ್ಕೊಳ್ಳಿ. ಎಷ್ಟು ಕಲರ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ರೆಡ್ ಕಲರ್ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ. ನೆಕ್ಸ್ಟ್ ಧನಿಯಾ ಪೌಡರ್, 1 ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊಳ್ಬೇಕು. 1 ಸ್ಪೂನ್ ಧನಿಯಾ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ತಾ ಇರಬೇಕು. ಧನಿಯಾ ಪೌಡರ್ ಹಾಕ್ಕೊಂಡು ನೆಕ್ಸ್ಟ್ ಮಟನ್ ಮಸಾಲ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಲೈಟಾಗಿ ಮಟನ್ ಮಸಾಲ ಹಾಕ್ಕೊಳ್ಳೋಣ. ಅದು ಫ್ಲೇವರ್ ಕೊಡುತ್ತೆ ಅಲ್ವ ಮಟನ್ಗೆ, ಹಾಗಾಗಿ ಮಟನ್ ಮಸಾಲ ಹಾಕ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಕಲಿಸ್ತಾ ಇರಬೇಕು. ಮಟನ್ ಮಸಾಲ ಹಾಕಿ ಧನಿಯಾ ಮಟನ್ ಮಸಾಲ ಹಾಕ್ಕೊಂಡು ಒಂಚೂರು ಸ್ಪೆಷಲ್ ಇದು ಎಲ್ಲ ಮಸಾಲೆಕ್ಕಿಂತ ಇದು ಸ್ಪೆಷಲ್. ಇದು ಆಂಧ್ರ ಸ್ಟೈಲಲ್ಲೇ ಮಾಡ್ತಿರೋದಲ್ವ. ಇದು ನಮ್ಮ ಮನೇಲಿ ಸ್ಪೆಷಲ್ ಮಸಾಲ ಅಂತಂದೇಳಿ ಕರಿತೀವಿ. ಅದು ಮಸಾಲೆಗೆ ಚಕ್ಕೆ ಲವಂಗ ಅವೆಲ್ಲ ಬಿರಿಯಾನಿ ಮಸಾಲೆ ಇರುತ್ತದಲ್ಲ ಅದೆಲ್ಲ ಮಿಕ್ಸ್ ಮಾಡ್ಕೊಂಡು ಹಾಕ್ಕೋಬೇಕು. ನೆಕ್ಸ್ಟ್ ಕೊಬ್ಬರಿ ಪೌಡರ್ ಹಾಕ್ತಾಯಿದ್ದೀನಿ. ಹಸಿ ಕೊಬ್ಬರಿ ರುಬ್ಕೊಂಡು ಅದಕ್ಕೆ ಹಾಕ್ತಾಯಿದ್ದೀನಿ. ಗಟ್ಟಿ ಬರುತ್ತಲ್ವ ಮಟನ್ ಮಸಾಲ, ಮೇನ್ ಇರಬೇಕಾಗಿರೋದೇ ಕೊಬ್ಬರಿ. ನೆಕ್ಸ್ಟ್ ಶೇಂಗಾ, ಎಳ್ಳು ಅದೆಲ್ಲ ಮಿಕ್ಸ್ ಮಾಡಿಕೊಂಡು ಪೌಡರ್ ಹಾಕ್ಕೋಬೇಕು. ಶೇಂಗಾ ಒಂಚೂರು ಎಳ್ಳು ಮಿಕ್ಸ್ ಮಾಡ್ಕೊಂಡು ಹಾಕ್ಕೋಬೇಕು. ಇವೇ ಸ್ಪೆಷಲ್ಲು. ನೀವು ಹಾಕ್ತಾರೋ ಇಲ್ವೋ ಗೊತ್ತಿಲ್ಲ, ಇದೇ ಸ್ಪೆಷಲ್. ಇವೇ ಎಲ್ಲ ಟೇಸ್ಟ್ ಕೊಡೋದು ಮೇನ್ ಮಟನ್ ಕರಿಗೆ. ನೆಕ್ಸ್ಟ್ ನೀರು ಹಾಕ್ಕೊಳ್ಳೋಣ. 1-2 ಗ್ಲಾಸಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸೋಣ. ಎಷ್ಟು ಗಟ್ಟಿ ಕಾಣಿಸ್ತಾ ಇದೆ ನೋಡಿ. ಇನ್ನೊಂದು ಚೂರು
ಇನ್ನೊಂದು ಚೂರು ನೀರು ಹಾಕ್ಕೊಳ್ಳೋಣ. ಇನ್ನೊಂದು ಚೂರು ನೀರು ಹಾಕ್ಕೊಂಡು ಬೇಯಕ್ಕೆ ಬಿಡೋಣ. ಸ್ವಲ್ಪ ಚೆನ್ನಾಗಿ ಬೇಯಲಿ. ಸ್ವಲ್ಪ ಹೊತ್ತು ಬೇಯಲಿ ಅಂಥೇಳಿ ಎಲ್ಲ ಹಾಕಿದ್ವಲ್ಲ ಇಂಗ್ರೀಡಿಯೆಂಟ್ಸು, ಹಾಗಾಗಿ ಲಿಡ್ ಕ್ಲೋಸ್ ಮಾಡಿ ವಿಸಿಲ್ ಕೊಡಿಸ್ತೋಣ. ಇವಿಷ್ಟೇ ಮಸಾಲೆ ಎಲ್ಲ ಅಂತಂದರೆ ಇವಿಷ್ಟೇ ನೋಡಿ. ಲಿಡ್ ಕ್ಲೋಸ್ ಮಾಡಿ ಒಂದು 4-5 ವಿಸಿಲ್, ಮಟನ್ ಅಲ್ವಾ ಸ್ವಲ್ಪ ಬೇಗ ಬೇಯೋದಿಲ್ಲ, ಹಾಗಾಗಿ 5 ವಿಸಿಲ್ ಕೊಡೋಣ. 5 ವಿಸಿಲ್ ಕೊಟ್ಟು ಆಮೇಲೆ ನೋಡೋಣ. ಮಾಡ್ಕೊಂಡು ತಿಂದು ನೋಡಿ ಆಮೇಲೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ನನಗೆ ಬಂದು ಕಾಮೆಂಟ್ ಮಾಡಿ ಹೇಳಿ. ಅಷ್ಟು ಚೆನ್ನಾಗಿರುತ್ತೆ. ಅಷ್ಟು ಚೆನ್ನಾಗಿ ಅದು 5 ವಿಸಿಲ್ ಕೊಡಿಸೋಣ. 5 ವಿಸಿಲ್ ಕೊಡಿಸಿ ಆಮೇಲೆ ನೋಡೋಣ. ಎಲ್ಲರೂ ಮಾಡ್ತೀರಿ ಮಟನ್ನು, ಆದರೆ ಇದು ಸ್ಪೆಷಲ್ ಏನು ಅಂತಂದರೆ ಶೇಂಗಾ ಎಳ್ಳು ಸ್ಪೆಷಲ್. ಮತ್ತು ನಾವು ಮನೇಲಿ ಮಾಡ್ತೀವಲ್ವ ಅದು ಮಸಾಲೆ ಸ್ಪೆಷಲ್. ಉಳಿದಿದ್ದೆಲ್ಲ ನೀವು ಹಾಕ್ತೀರಿ ಅಂತೇಳಿ ಗೊತ್ತು ನನಗೆ. ಮೆಂತ್ಯ ಸೊಪ್ಪು, ಹಸಿ ಮೆಂತ್ಯ ಸೊಪ್ಪು ಹಾಕ್ತೀವಿ. ಮತ್ತು ನೆಕ್ಸ್ಟ್ ಶೇಂಗಾ ಹುರಿದು ಎಳ್ಳು ಹುರಿದು ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಡು ಅದು ಮೇನ್ ಇಂಗ್ರೀಡಿಯೆಂಟ್ ಹಾಕ್ಕೋಬೇಕು. ಸ್ವಲ್ಪ ಗಟ್ಟಿ ಬರುತ್ತೆ ಅಂಥೇಳಿ. ನೋಡಿ ಎಷ್ಟು ಚೆನ್ನಾಗಿದೆ. ಲಿಡ್ ಓಪನ್ ಮಾಡಿದ ಮೇಲೆ ವಾವ್, ನೋಡಿ ಆಯ್ಲಿ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಎಲ್ಲ ಕರೆಕ್ಟಾಗಿ ಸೆಟ್ಟಾಗಿದೆ. ನೆಕ್ಸ್ಟು 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ಲಾಸ್ಟಿಗೆ ಸ್ಪೂನ್ ತುಪ್ಪ ಹಾಕ್ತೀವಲ್ವ ಅದೇ ಫ್ಲೇವರ್ ಕೊಡುತ್ತೆ. ಲಾಸ್ಟಿಗೆ ಹಾಕ್ಕೋಬೇಕು, ಫಸ್ಟಿಗೆ ಹಾಕ್ಕೋಬಾರ್ದು. ಲಾಸ್ಟಿಗೆ ಏನಂತಂದರೆ ಅದು ಫ್ಲೇವರ್ ಬರುತ್ತೆ. ಫಸ್ಟಿಗೆ ತುಪ್ಪ ಹಾಕ್ಕೊಂಡಿವಂತಂದರೆ ಅದೆಲ್ಲ ಮಿಕ್ಸ್ ಆಗುತ್ತೆ, ಎಣ್ಣೆ ಅದು ಮಿಕ್ಸ್ ಆಗುತ್ತೆ. ಲಾಸ್ಟಿಗೆ ಹಾಕೋದ್ರಿಂದ ಅದು ತುಪ್ಪದ ಸ್ಮೆಲ್ ಬರುತ್ತೆ. ಮತ್ತು ಇನ್ನೊಂದು ಲಿಡ್ ಕ್ಲೋಸ್ ಮಾಡಿ ಒಂದು 2 ಮಿನಿಟ್ಸ್ ಬೇಯಿಸೋಣ. 2 ಮಿನಿಟ್ಸ್ ಬೇಯಿಸಿದ ಅದು ತುಪ್ಪ ಎಲ್ಲ ಸ್ಮೆಲ್ ಎಲ್ಲದಕ್ಕೂ ಹಿಡಿಯುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಂಥೇಳಿ. ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ, ಗಟ್ಟಿ ಆಗಿದೆ ನೋಡಿ. ಇದು ನಮ್ಮ ಮನೇಲಿ ಎಲ್ಲರಿಗೂ ಫೇವ್ರೇಟ್ ಅಂತಲೇ ಹೇಳ್ಬೋದು ಮಟನ್ ಕರ್ರಿ. ಹೈದ್ರಾಬಾದ್ ಸ್ಟೈಲಲ್ಲೇ ನಾವು ಮಾಡೋದು, ಯಾವಾಗಲೂ ಹೈದ್ರಾಬಾದ್ ಸ್ಟೈಲಲ್ಲೇ ಮಾಡೋದು. ಇದಕ್ಕೆ ಬಗಾರ ರೈಸ್ ಕಾಂಬಿನೇಷನ್ ಸೂಪರಾಗಿರುತ್ತೆ. ಬಗಾರ ರೈಸನ್ನು ಬಿಡ್ತೀನಿ ಆದಷ್ಟು ಬೇಗ. ನೋಡಿ ಅದನ್ನು ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗ್ತಾಯಿದೆ, ಚೆನ್ನಾಗಿ ಬೆಂದಿದೆ. ಪೀಸ್ ಎಲ್ಲ ಚೆನ್ನಾಗಿ ಬಂದಿದೆ ನೋಡಿ. ಇನ್ನೊಂದು ಪೀಸ್ ಚೆಕ್ ಮಾಡ್ತೀನಿ. ವಾವ್, ಎಷ್ಟು ಚೆನ್ನಾಗಿ ಬೆಂದಿದೆ ಅಂಥೇಳಿ. ಚೆನ್ನಾಗಿ ಬೆಂದಿದೆ. ಓಕೆ, ಎಲ್ಲ ಆಗಿದೆ. ಏನಿಲ್ಲ, ಸಿಂಪಲ್ ನೋಡಿ ಇಷ್ಟೇ. ಅಷ್ಟು ಹೆವಿ ಇಲ್ಲ, ಜಾಸ್ತಿ ಏನು ಮಸಾಲೆಗಳೇನೂ ಇಲ್ಲ. ಚೆನ್ನಾಗಿ ಮಸಾಲೆಗಳೇನಿಲ್ಲ.